जय मंगलम जय नमः पार्वती शिव हर हर। श्रीमज्जगद्गुरु पंचाचार्य महाराज के, श्री अंबा महेश्वरी माता के। ಬಹುಶಃ ಪ್ರತಿ ವರ್ಷ ನಮ್ಮ ತಳಬಿಡಿ ಭಕ್ತರು ನಮಗೆ ಭಿನ್ನ ಹಾಕಕ್ಕೆ ಬರ್ತಿದ್ರು. ಭಿನ್ನ ಹಾಕಕ್ಕೆ ಬಂದಾಗ ಪ್ರತಿ ವರ್ಷ ಪ್ರವಚನ ಪುರಾಣ ಕಾರ್ಯಕ್ರಮ ಇಡೋಣ ಅಂತ ನಾ ಹೇಳ್ತಿದ್ದೆ. ಹ್ಞೂ ಅಂತಿದ್ರು, ಅವರು ಸುಮ್ಮ ಆಗ್ತಿದ್ರು. ಆದರೆ ಈ ವರ್ಷ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ಅವರಿಗೆ ಈ ವೇದಿಕೆ ಮುಖಾಂತರ ಧನ್ಯವಾದಗಳು ಹೇಳ್ತೇನೆ. ನಮ್ಮ ಮೊದಲಿಗೆ ಪಂಚಾನನ ತನುದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುನ್. ಪ್ರಥಮದಲ್ಲಿ ರೇಣುಕಾದಿ ಪಂಚಾಚಾರ್ಯರನ್ನು ಈ ಕ್ಷೇತ್ರನಾಥಳಾದ ಅಂಬಾ ಮಹೇಶ್ವರಿಯನ್ನು ಈ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸುಮಾರು 4 ದಿನಗಳ ಪರ್ಯಂತರ ಪ್ರವಚನವನ್ನು ಹೇಳಿಕೊಂಡು ಬರುತ್ತಿರುವ ಲೋಕಾಪುರದ ಪರಮ ಪೂಜ್ಯರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಚಟ್ನಳ್ಳಿಯ ವಿಶ್ವರಾಜ್ಯ ದೇವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ, ಯಾವತ್ತು ಸಂಗೀತ ಕಲಾ ಬಳಗವೇ ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಿಕೊಂಡು ಬರುತ್ತಿರುವ ಮಾಳಪ್ಪ ಪೂಜಾರಿ ಅವರೇ, ಈ ಗ್ರಾಮದ ಮಹಾಂತಗೌಡರನ್ನು ಮೊದಲು ಮಾಡಿಕೊಂಡು ಊರಿನ ಎಲ್ಲ ಪ್ರಮುಖರೇ, ತಾಯಂದಿರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿರುವ ಪರಮಾತ್ಮನಿಗೆ ಶರಣಾರ್ಥಿಗಳು. ಬಹುಶಃ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಭಕ್ತರು ಪಾಲ್ಗೊಳ್ತಕ್ಕಂಥ ಊರದು ಯಾವುದಾದ್ರೂ ಇದ್ದರೆ ಅದು ತಡಬಿಡಿ ಗ್ರಾಮ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ತಡಬಿಡಿ ಅಂದ್ರೆ ಇದು ಒಂದು ಧಾರ್ಮಿಕ ಊರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಸುಮಾರು 4 ದಿನಗಳ ಪರ್ಯಂತರ ನೀವೆಲ್ಲರೂ ಕೂಡ ನಮ್ಮ ಮಹಾಂತ ದೇವರು ಹೇಳಿಕೊಂಡು ಬಂದಿರುವ ಪ್ರವಚನವನ್ನು ನೀವೆಲ್ಲರೂ ಆಲಿಸಿದಿರಿ. ಬಹುಶಃ ಹೆಚ್ಚಿಗೆ ಏನೂ ಹೇಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ದಿವಸಕ್ಕೂ, ಪ್ರತಿಯೊಂದು ಮಾಸಕ್ಕೂ, ಪ್ರತಿಯೊಂದು ವರ್ಷಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ನಮ್ಮ ನಾಡಿನ ಎಲ್ಲ ಮಠ ಮಂದಿರಗಳಲ್ಲಿ, ಎಲ್ಲ ದೇಗುಲಗಳಲ್ಲಿ ಪುರಾಣ ಪ್ರವಚನಗಳನ್ನು ಹಚ್ಚುವಂಥ ಉದ್ದೇಶ ಏನಂತ ಕೇಳಿದರೆ, ಜನರಲ್ಲಿ ಭಾವೈಕ್ಯತೆ ಬರಲಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡೋದು. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ, ಜನರಲ್ಲಿ ಆ ಭಾವನೆ ಬರಲಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಆ ನಿಟ್ಟಿನಲ್ಲಿ ನಮ್ಮ ತಡಬಿಡಿ ಗ್ರಾಮದ ಭಕ್ತರು ಮಾಡಿಕೊಂಡು ಬರ್ತಕ್ಕಂಥ ಕಾರ್ಯ ಭಾಳಷ್ಟು ಶ್ಲಾಘನೀಯವಾಗಿರ್ತಕ್ಕಂಥದ್ದು, ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆ ಇವುಗಳಿಂದ ಏನು ತಿಳಿಬೋದು ಅಂತ ಕೇಳಿದರೆ, ಸಮಾಜದಲ್ಲಿ ಯಾವುದೇ ಜಾತಿ ಮತ ಪಂಥ ಅನ್ನೋವಂಥದ್ದಿಲ್ಲ. ನಾವು ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಬರಬೇಕಾದ್ರೆ ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ಅಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಯಾರು ಮಾಡ್ಕೊಂಡು ಬರ್ತಾಯಿದ್ದಾರೆ ಅಂತ ಕೇಳಿದರೆ, ನಮ್ಮ ತಡಬಿಡಿ ಗ್ರಾಮದ ಸಮಸ್ತ ಸದ್ಭಕ್ತರು ಮಾಡ್ಕೊಂಡು ಬರ್ತಾಯಿದ್ದಾರೆ. ನೀವು ಮಾಡ್ತಕ್ಕಂಥ ಕಾರ್ಯ ಭಾಳಷ್ಟು ಶ್ಲಾಘನೀಯವಾಗಿರ್ತಕ್ಕಂಥ ಮಾತನ್ನೇ ತಿಳಿಪಡಿಸಿ, ಬಹುಶಃ ನಮ್ಮ ಮಹಾಂತ ದೇವರು ಸಾಕಷ್ಟು ವಿಚಾರಗಳನ್ನು ನಿಮ್ಮೊಂದು ಇಟ್ಟಿದ್ದಾರೆ. ಬಹುಜನ್ಮ ಕೃತೈ ಪುಣ್ಯಹಿ ಪ್ರಕ್ಷಿಣೆ ಪಾಪ ಪಂಜರೆ ಶುದ್ಧಾಂತ ಕರ್ಣೋದೇಹಿ ಪಿಂಡ ಶಬ್ದೇನ ಗೀಯತೆ ಅಂತ ಹೇಳ್ತಾರೆ. ಬಹಳ ಜನ್ಮಗಳಿಂದ ಮಾಡಿಕೊಂಡ ಬಂದ ಪುಣ್ಯದ ಫಲದಿಂದಾಗಿ ಈ ಮನುಷ್ಯ ಜನ್ಮ ನಮಗೆ ದೊರಕಿದೆ. 84 ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನು ಪರಮಾತ್ಮ ನಮಗೆ ದಯಪಾಲಿಸಿದಾನೆ. ಅದಕ್ಕೆ ಹೇಳಿದರು, ಜಂತು ನಾಮ್ ನರಜನ್ಮ ದುರ್ಲಭ ಅಂತ ಹೇಳಿದರು. ಈ ಮನುಷ್ಯ ಜನ್ಮದ ಉದ್ದೇಶ ಏನು? ಅನ್ಯ ಪ್ರಾಣಿಗಳಂತೆ ಹುಟ್ಟಿ ಬದುಕಿ ಸತ್ತಿ ಹೋಗಲಿಕ್ಕೆ ಈ ಜನ್ಮವನ್ನು ಕೊಟ್ಟಿಲ್ಲ. ಭಗವಂತನ ನಾಮಸ್ಮರಣೆ ಇಂಥ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗಿ ಈ ಜಗತ್ತಿನಿಂದ ಹೋಗುವುದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯದ. ಹೇಗೆ ಒಂದು ದೀಪಕ್ಕೆ 1 ಕಿಲೋ ಅಥವಾ ಅರ್ಧ ಕಿಲೋ ಎಣ್ಣೆ ಹಾಕಿ ದೀಪ ಹಚ್ತೀವಿ ನಾವು,
ಆ ದೀಪ ಒಂದು ರಾತ್ರಿನೋ ಅಥವಾ 2 ರಾತ್ರಿನೋ ಉರಿದು ಅದು ಶಾಂತ ಆಗ್ತದೆ. ಆ ಶಾಂತವಾಗಿರ್ತಕ್ಕಂಥ ದೀಪವನ್ನು ಮತ್ತೆ ಎಣ್ಣೆ ಬತ್ತಿ ಹಾಕಿ ಬೆಳಗಿಸ್ಬೋದು, ಹಚ್ಚಬಹುದು. ಆದರೆ ಪರಮಾತ್ಮ ಶರೀರದೊಳಗೆ ಒಂದು ದೀಪವನ್ನು ಇಟ್ಟಿದ್ದಾನೆ. ಅದಕ್ಕೆ ಆತ್ಮಜ್ಯೋತಿ ಅಂತ ಕರೀತಾರೆ. ಶ್ವಾಸ ಅಂತಕ್ಕಂಥ ಜ್ಯೋತಿ ಒಮ್ಮೆ ಶಾಂತ ಆಯ್ತಂದ್ರೆ ಅದನ್ನು ಯಾರಿಂದಲೂ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ 20 ವರ್ಷ, ಯಾರಿಗೆ 40 ವರ್ಷ, ಯಾರಿಗೆ 60 ವರ್ಷ, ಯಾರಿಗೆ 80 ವರ್ಷ, ಯಾರಿಗೆ 100 ವರ್ಷ ಅಂತಕ್ಕಂಥ ಜ್ಯೋತಿಯನ್ನು, ಆಯುಷ್ ಅಂತಕ್ಕಂಥ ಜ್ಯೋತಿಯನ್ನು ಕೊಟ್ಟಿದ್ದಾನೆ. ಆಯುಷ್ ಅಂತಕ್ಕಂಥ ಜ್ಯೋತಿ ಒಮ್ಮೆ ಶಾಂತ ಆಯ್ತಂದ್ರೆ, ಆ ಆತ್ಮ ಜ್ಯೋತಿ ಒಮ್ಮೆ ಶಾಂತ ಆಯ್ತಂದ್ರೆ ಅದನ್ನು ಯಾರಿಂದಲೂ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಈ ಹೇಳುವ ತಾತ್ಪರ್ಯ ಏನಂತ ಕೇಳಿದರೆ, ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಈ ಪ್ರಪಂಚ, ಈ ಯೌವನ, ರೂಪ, ಆಸ್ತಿ, ಅಂತಸ್ತು ಎಲ್ಲ ನಾವು ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ನಾವು ಇದು ಯಾವುದೂ ಕೂಡ ಸತ್ಯವಾಗಿರ್ತಕ್ಕಂಥದ್ದಿಲ್ಲ, ಅಸ್ಥಿರವಾಗಿರ್ತಕ್ಕಂಥದ್ದು ಅದ. ಅದನ್ನೇ ಸುಭಾಷಿತಕಾರ ಭಾಳ ಚೆನ್ನಾಗಿ ಹೇಳಿಕೊಂಡು ಬರ್ತಾನೆ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯವನಂ ಅಸ್ಥಿರಂ ಪುತ್ರ ದಾರಾಭ್ಯಂ ಧರ್ಮ ಕೀರ್ತಿ ದೈಮಸ್ಥಿರಂ ಅಂತ ಹೇಳ್ತಾನೆ. ಅಂದರೆ ನಮ್ಮ ಜೊತೆಗೆ ಹೆಂಡತಿ ಮಕ್ಕಳು ಬರ್ತಾ ಇಲ್ಲ, ಹೊಲ ಮನಿ ಬರ್ತಾ ಇಲ್ಲ, ಆಸ್ತಿ ಅಂತಸ್ತು ಬರ್ತಾ ಇಲ್ಲ, ಕಾರು ಬಂಗ್ಲೆ ಬರ್ತಾ ಇಲ್ಲ, ಯಾವುದೂ ಬರ್ತಾ ಇಲ್ಲ. ನಮ್ಮ ಜೊತೆಗೆ ಯಾವುದು ಬರ್ತದ ಅಂತ ಕೇಳಿದ್ರೆ ನಾವು ಮಾಡಿದಂಥ ಧರ್ಮ ಕೀರ್ತಿ ನಮ್ಮ ಜೊತೆಗೆ ಬರ್ತದೆ. ನಮ್ಮ ಜೀವನದೊಳಗೆ ನಮ್ಮ ಮನೆ ಸ್ವಚ್ಛ ಇಟ್ಕೊಳ್ತೀವಿ, ನಾವು ಸ್ವಚ್ಛವಾಗಿರ್ತಕ್ಕಂಥ ನೀರನ್ನು ಕುಡಿತೇವೆ, ಒಳ್ಳೊಳ್ಳೆ ಆಹಾರವನ್ನು ಊಟ ಮಾಡ್ತೇವೆ, ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕೋತೇವೆ. ಆದರೆ ನಮ್ಮ ಮನಸ್ಸು ತಿಪ್ಪೆ ಆಗ್ಯದ. ನಮ್ಮ ಮನಸ್ಸಿನ ಒಳಗೆ ಪರಮಾತ್ಮ ಹೇಗೆ ನೆಲೆಸ್ತಾನೆ? ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಂಥ ಒಂದು ನುಡಿಗಳನ್ನು ಕೇಳಿ ಪರಮಾತ್ಮನ ಚಿಂತನೆ, ಆ ತಾಯಿ ಚಿಂತನೆಯನ್ನು ಮಾಡಿದ್ದೆ ಆದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಪಡಿಸಿ, ಬಹುಶಃ ನಮ್ಮ ತಡಬಿಡಿ ಗ್ರಾಮದ ಭಕ್ತರು ಬಹಳಷ್ಟು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಬಹುಶಃ ನಿಮ್ಮ ಭಕ್ತಿಯನ್ನು ನೋಡಿದರೆ ಬಹಳಷ್ಟು ಖುಷಿ ಆಗ್ತದೆ. ನಿಮ್ಮ ಭಕ್ತಿ ಬಹಳಷ್ಟು ಅದ. ನಿಮ್ಮ ಭಕ್ತಿ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನ ಅಂತ ಅನಿಸ್ತದೆ. ನಿಮ್ಮ ಭಕ್ತಿಯನ್ನು ನೋಡಿದಾಗ ಒಂದು ಸುಭಾಷಿತ ನೆನಪಿಗೆ ಬರ್ತದೆ ನಮಗೆ. ಅಂಜಲಿ ಸ್ಥಾನಿ ಪುಷ್ಪಾಣಿ ವಾಸಯಂತಿ ಕರದ್ವಯಂ ಅಹೋ ಸುಮ್ನಸಾಂ ಪ್ರೀತಿ ರಾಮ ದಕ್ಷಿಣೋ ಸಮ ಅಂತ ಹೇಳ್ತಾನೆ. ಅಂದರೆ ಒಂದು ಬಗಸೆಯಲ್ಲಿರ್ತಕ್ಕಂಥ ಮಲ್ಲಿಗೆ ಹೂವು ಇದು ಎಡಗೈಯ ಇದು ಬಲಗೈಯ ಅಂತ ಭೇದ ಭಾವ ಮಾಡೋದಿಲ್ಲ. ಸುವಾಸನೆಗೊಳಿಸುವುದೇ ಆ ಮಲ್ಲಿಗೆಯವನ ಉದ್ದೇಶ ಇರ್ತದೆ. ಇಲ್ಲಿ ಅಂಬಾ ಮಹೇಶ್ವರಿ ದೇವಸ್ಥಾನ ಅಂತಕ್ಕಂಥದ್ದು ಒಂದು ಬೊಗಸೆ. ಆದರೆ ಬೊಗಸೆಯಲ್ಲಿರ್ತಕ್ಕಂಥ ಮಲ್ಲಿಗೆ ಹೂವು ಯಾರಂತ ಕೇಳಿದರೆ ನಮ್ಮ ತಡಬಿಡಿ ಗ್ರಾಮದ ಸಮಸ್ತ ಭಕ್ತರ ಭಕ್ತಿಯೇ ಈ ಮಲ್ಲಿಗೆ ಹೂವು ಅಂತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಭಾಳ ಅಚ್ಚುಕಟ್ಟಾಗಿ ಭಾಳ ನೀಟಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಮಗೆ ಆ ತಾಯಿ ಒಳ್ಳೆಯದು ಮಾಡಲಿ ಅಂತಕ್ಕಂಥ ಮಾತನ್ನು ತಿಳಿಪಡಿಸಿ ನಾನು 2 ಮಾತುಗಳು ಮುಗಿಸುತ್ತೇನೆ. ಸೋಂಬುಯಾತ. जय मंगलम जय नम पार्वते पति शिव हर हर महादेव श्रीमद् जगद्गुरु पंचाचार्य महाराज की।